ವಾಟ್ ಈಸ್ ಅಕಾರ್ಡಿಂಗ್ ಟು ಸೊಸೈಟಿ ಬ್ಯಾಡ್ ಹ್ಯಾಬಿಟ್ಸ್ ಅದಿರಬಾರ್ದು. ನೀನು ಎಲ್ಲಿ ಹೋಗ್ಬೇಕಾ, ನಿನ್ನ ತಮ್ಮ ಇರ್ತಾನೆ, ನಿಮ್ಮ ಅಪ್ಪ ಇರ್ತಾರೆ, ಅವ್ರು ಕರ್ಕೊಂಡು ಹೋಗ್ತಾರೆ ಫ್ಯೂಚರಲ್ಲಿ, ನೀನು ಗಾಡಿ ಕಲಿಬೇಡ, ಬಿಕಾಸ್ ನೀನು ತಗ್ಗಿ ಬಗ್ಗೆ ನಡಿಬೇಕು. ಅವ್ರು ಹೆಂಗೆ ನಮ್ಮ ಅಮ್ಮನ ಹತ್ರ ಎದುರು ಮಾತಾಡಿದ್ರು, ನೀವ್ ಯಾಕೆ ನೀವು ಹೆಂಡತಿ ಪರ ಮಾತಾಡ್ತಾ ಇಲ್ಲ? ಸಾಫ್ಟಾಗಿ ಮಾತಾಡಬೇಕು, ಮೈ ತುಂಬ ಬಟ್ಟೆ ಹಾಕ್ಕೋಬೇಕು, ಯಾರು ಹೇಳಿದಕ್ಕೂ ಇಲ್ಲ ಅಂತ ಹೇಳಬಾರ್ದು. ಅಪ್ಪ ಅಮ್ಮ ಹೆಂಗೆ ಹೇಳ್ತಾರೋ ಹಾಗೆ ನಡ್ಕೊಂಡು ಹೋಗಬೇಕು. ನನಗೆ ಅದು ಐ ಥಿಂಕ್ ಸ್ಲೋಲಿ ನಮ್ಮ ಮನೇಲಿ ಒಂದು ಸ್ವಲ್ಪ ಓಪನ್ ಅಪ್ ಆಗ್ತಿದ್ದೆ. ಬಟ್ ತುಂಬ ಹಿಟ್ಟಾಗಿದ್ದು ನನಗೆ ಮದುವೆ ಹುಡ್ಕಕ್ಕೆ ಶುರು ಮಾಡಿದಾಗ ಲೈಕ್ ನಮ್ಮ ಅಜ್ಜಿ ತೀರ್ಕೊಂಡ್ರು ಅಂತ ಸ್ಟಾರ್ಟ್ ಮಾಡಿದ್ದು. ಬಟ್ ಯಾರೋ ನಮ್ಮ ಕಸಿನ್ ಮಾವ ಹೇಳಿದ್ದಾರೆ, ಓ ವರ್ಷಿಣಿ ಯಾರನ್ನೋ ಲವ್ ಮಾಡ್ತಿದ್ಲಂತೆ, ಅವಳು ಅದನ್ನು ಬಿಡಿಸ್ಬೇಕು ಅಂತ ಅವ್ರ ಅಮ್ಮ ಅರ್ಜೆಂಟಲ್ಲಿ ಮದುವೆ ಮಾಡ್ತಿದ್ರು. ಸ್ಟಾರ್ಟ್ ಅರ್ಜೆಂಟು 12 ವರ್ಷ ಆಯಿತು ಆಯಿತಾ. ಸೊ ಆ ಟೈಮಲ್ಲಿ ನನಗೆ ಏನು ಗುರು ಇದು ಅಂತ. ಆ್ಯಂಡ್ ಇಟ್ ಸ್ಟಾರ್ಟೆಡ್ ಗೆಟಿಂಗ್ ಇವನ್ ವರ್ಸ್. ದ ಮೋರ್ ಐ ಕೆಪ್ ರಿಜೆಕ್ಟಿಂಗ್ ಪೀಪಲ್, ದ ಮೋರ್. ಆ್ಯಂಡ್ ನಂಗೆ ಅದು ಸರಿ ತಪ್ಪು ಅನ್ನೋದು ನಾವು ಹೇಳ್ಬಾರ್ದು. ಅಂದ್ರೆ ಅವ್ರ ಪ್ರಕಾರ ಏನ್ ಕರೆಕ್ಟೋ ಅದನ್ನ ನಡೆಸ್ಕೊಂಡು ಹೋಗ್ತಿರ್ಬೇಕು. ಸೊ ಒಂದೊಂದೇ ನನಗೆ ಅರ್ಥ ಆದಂಗೆ ಅರ್ಥ ಮಾಡ್ಸಕ್ ಬಂದಂಗೆಲ್ಲ ನಾನು ಕೆಟ್ಟವಳು ಆಗ್ತಾ ಹೋದೆ. ಅಂಡ್ ಅದೊಂದು ಪಾಯಿಂಟ್ ಬಂತು, ಓಕೆ ನಿಮ್ ಪ್ರಕಾರ ಏನು ಬ್ಯಾಡ್ ಗರ್ಲ್, ಓಕೆ ಅನ್ಕೊಳ್ಳಿ, ನಂಗೇನಾಗ್ಬೇಕು, ಐ ಆಮ್ ಅ ಬ್ಯಾಡ್ ಗರ್ಲ್. ನಮ್ಮ ಮಮ್ಮಿಗೆ ಕೂಡ ಇಟ್ ಕೇಮ್ ಆಸ್ ಅ ಲೈಕ್ ಶಾಕ್ ದಟ್ ಇವಳೇನು ಸೊಸೈಟಿನೇ ಒಂಥರ ಬಿಹೇವ್ ಮಾಡುತ್ತೆ ಇವಳೇ. ನಾನು ಒಂದ್ ಸ್ವಲ್ಪ ಇವಾಗ ನಮ್ಮ ಮಮ್ಮಿಗೆ ಜ್ಞಾನೋದಯ ಬರ್ಸ್ತಾ ಇದ್ದೀನಿ. ನಮ್ಮ ಮನೇಲಿರೋ ಸೋಫಾ ಕೆಳಗಡೆ ಕೂರಿಸಿ ಗುಡ್ ಜಾಬ್. ಸ್ವಲ್ಪ ಮಮ್ಮಿಗೆ ಸೊಸೈಟಿನ ಬಿಟ್ಟಾಕು, ನಮ್ಮ ಬಗ್ಗೆ ನಾವು ಇನ್ಮೇಲಾರು ಯೋಚನೆ ಮಾಡೋಣ ಆ ಥರ ನಾನು ಹೇಳ್ತಾ ಇರ್ತೀನಿ. ಅವಾಗ ಕಿವಿ ಚುಚ್ತಾ ಇರ್ತೀನಿ. ಬಟ್ ಅದ್ ಜಾಸ್ತಿ ದಿನ ನಿಲ್ಲಲ್ಲ. ಆಚೆ ಒಂದ್ ಸಿಟ್ಟಿಂಗ್ ಹಿಂಗ್ ಆಚೆ ಹೋಗಿ ಬರೋಷ್ಟೆಲ್ಲ. ನಮ್ಮಮ್ಮ ಏನ್ ಹೇಳ್ತಾರೆ ಗೊತ್ತಾ, ನಾನು ಹೇಳಿದ್ರೆ ನಾನು ನಿಂಗೆ ಎಷ್ಟೊಂದು ಹೇಳ್ಕೊಟ್ಟಿದ್ದೀನಿ, ಕಲ್ತಿದ್ಯಾ, ನೀನ್ ಹೇಳಿದ್ ನಾನೇ ಕಲಿಬೇಕು ಅಂತ ಹೇಳ್ತಾರೆ. ಅಯ್ಯೋ ಹೌದಲ್ಲ, ನೀನೇ ಹೇಳ್ತೀಯ ಇಷ್ಟು ವಯಸ್ಸಾದ್ಮೇಲೆ ನಂಗೆ ಚೇಂಜ್ ಆಗಕ್ಕಾಗಲ್ಲ ಅಂತ. ನಾನು ಹಿಂಗಿಂತ ದೊಡ್ಡವಳು, ನಾನು ಹಿಂಗೆ ಚೇಂಜ್ ಆಗುತ್ತೆ, ನಂಗೆ ಬುದ್ಧಿ ಹೇಳ್ಬೇಡ ನೀವು ಅಂತಾರೆ. ನಾನು ಹೇಳ್ತೀನಿ ಇವಾಗ ಮಮ್ಮಿ ಆಚೆ ಅಷ್ಟು ಕೆಟ್ಟದಾಗಿದೆ ನೋಡು ಪ್ರಪಂಚ. ಎಷ್ಟು ಜನ ಮದುವೆ ಆಗಿರೋರು ಚೆನ್ನಾಗಿಲ್ಲ, ಮದುವೆ ಆಗ್ತಾ ಇರೋರು ಚೆನ್ನಾಗಿಲ್ಲ, ಆಲ್ರೆಡಿ ಮದುವೆ ಆಗಿರೋರು ಚೆನ್ನಾಗಿಲ್ಲ, ಸಿಂಗಲ್ ಆಗಿರೋರೆ ಖುಷಿಯಾಗಿರೋದು. ನಾನು ನೋಡಿ ಎಷ್ಟು ಖುಷಿಯಾಗಿದ್ದೀನಿ. ನನ್ನ ಫ್ರೆಂಡ್ಸ್ ಸ್ವಲ್ಪ ಜನ ಎಕ್ಸಾಂಪಲ್ ಕೊಡ್ತೀನಿ, ಅವರೇ ನೋಡಿ ಎಷ್ಟು ಖುಷಿಯಾಗಿದ್ದಾರೆ ಅಂತ. ಅದಕ್ಕೆಲ್ಲ ಓಕೆ 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 ಹೌದಲ್ವಾ, ನೀನ್ ಹಿಂಗೆ ಚೆನ್ನಾಗಿದ್ಯಾ, ಚೆನ್ನಾಗಿರು ಅಂತ. ಒಂದು ಫ್ಯಾಮಿಲಿ ಫಂಕ್ಷನ್ ಸಾಕು, ವಾಪಸ್ ಬಂದು ಅವ್ರೇನಂದ್ರು ಗೊತ್ತಾ, ಇವ್ರೇನಂದ್ರು ಗೊತ್ತಾ, ಆ ಬ್ರೋಕರ್ ಸಿಕ್ಕಿದ್ರು ಗೊತ್ತಾ, ಆ ಆಂಟಿ ಹಿಂಗ್ ಮಾತಾಡ್ಬಿಟ್ರು ಗೊತ್ತಾ, ನೋಡ್ಬಿಡೋಣ, ಅವ್ರನ್ನ ಕರ್ಸ್ಬಿಡೋಣ, ನಾವ್ ಒಂದ್ 6 ತಿಂಗಳು ಏನೋ ರೆಡಿ ಮಾಡಿರ್ತೀವಿ, 1-2 ಅವರ್ ಫಂಕ್ಷನ್, 6 ತಿಂಗಳ ಕೆಲಸ. And also I think the expectation they have from the life ಅಲ್ಲ, ಅದನ್ನ ನಾವು ಫುಲ್ಫಿಲ್ ಮಾಡಿಲ್ಲ ಅಂದ್ರೆ ನಾವು ಕೆಟ್ಟವ್ರಾಗ್ತೀವಿ. ಅವ್ರದ್ದೇ ಬೇರೆ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ, ನಮಗೇನಿರುತ್ತೆ ಬೇಕಾಗಿಲ್ಲ. ಅವ್ರ ಎಕ್ಸ್ಪೆಕ್ಟೇಷನ್ಸ್ ಫುಲ್ಫಿಲ್ ಮಾಡೋದು ಇಸ್ ಆರ್ ರೆಸ್ಪಾನ್ಸಿಬಿಲಿಟಿ. ಯಾ, ಅಂದ್ರೆ ಯು ಆಸ್ಕ್ ಅ ಕ್ವೆಶನ್ ಅಲ್ಲ, ಹೌ ಮಚ್ ಡು ಯು ಸ್ಯಾಕ್ರಿಫೈಸ್ ಆರ್ ಸಪ್ರೆಸ್ ಯುವರ್ ಸೆಲ್ಫ್ ಅಂತ. ಐ ಥಿಂಕ್ ಇನ್ ಯುವರ್ mid-20s ಯು ಆಕ್ಚುಲಿ ರಿಯಲೈಸ್ ನಾವು ನಮಗೋಸ್ಕರ ಬದುಕೇ ಇಲ್ಲ. ಟ್ರೂ ಆಯ್ತಾ. ಯಾರ್ಯಾರು ನಮ್ಮಿಂದ ಏನೇನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೋ, ದಿಸ್ ಇಸ್ ನಾಟ್ ಜೆಂಡರ್, ಫೀಮೇಲ್ ಮೇಲ್ ಅಂತಲ್ಲ, ಬಟ್ ಜನರಲಿ ನಮ್ಮ ಸೊಸೈಟಿ ಡಿಸೈನ್ ಆಗಿರೋದೇ ಹಂಗೆ, ದಟ್ ವಿ ಆರ್ ಓನ್ಲಿ good people when we meet the standard expectation of the society. I think mid-20s when you start earning your own money, and ಅಲ್ಲೂ ಆಸೆಗಳು ಇರುತ್ತೆ ಏನಾದರೂ ಮಾಡಬೇಕು ಅಂತ, ದಟ್ಸ್ ವೆನ್ ಯು ಆರ್ ಗ್ರೋಯಿಂಗ್. ಬಟ್ ದೆನ್ ಅದೇನೋ ಟ್ರೈ ಮಾಡ್ತಿರ್ತೀವಿ, ಆಗ್ಲೇನೆ ನಾವು ಕೆಟ್ಟವ್ರು ಆಗ್ಬಿಟ್ಟಿರ್ತೀವಿ. ದಟ್ ಇಸ್ ವೆನ್ ಐ ಥಿಂಕ್ ವಿ ರಿಯಲೈಸ್, ಗುರು ನಾವ್ ಏನೇ ಮಾಡಿದ್ರು ನಮ್ಮನ್ನ ಇವರು ಜಡ್ಜ್ ಮಾಡೇ ಮಾಡ್ತಾರೆ. ಅಂಡ್ ಮೋರ್ ದೆನ್ ದಟ್ ಆ ಕ್ವಶನ್ ಬರುತ್ತೆ, ಇವ್ರು ಯಾರ ಹತ್ರನೂ ನಾನು ಒಳ್ಳೆಯವಳು ಅನ್ನಿಸ್ಕೊಳ್ಳಕ್ಕೆ ನಾನು ಯಾಕೆ ಇಷ್ಟೆಲ್ಲ ಸ್ಯಾಕ್ರಿಫೈಸ್ ಮಾಡಬೇಕು, ಕಷ್ಟ ಪಡಬೇಕು. ಮೇ ಬಿ ಸೆಲ್ಫ್ ರಿಯಲೈಸೇಷನ್ ಒಂದು, ಮತ್ತೆ ನಮ್ಮ ಸರ್ಕಲ್ ಅಲ್ಲಿ ಇರುವಂತ ವುಮೆನ್ ಹೂ ಆರ್ ಥ್ರೈವಿಂಗ್ ಟು ಬಿ ಲೈಕ್ ನಾಟ್ ಲಿವ್ ಇನ್ ದ ಸೊಸೈಟಿ ನಾರ್ಮ್ಸ್, ಅದೇ ನಮಗೆ ಹೆಲ್ಪ್ ಮಾಡೋದು ಅನ್ಸುತ್ತೆ ಟು ಗೆಟ್ ಔಟ್ ಆಫ್ ದಿಸ್ ಇಮೇಜ್ ಆಫ್ ಗುಡ್ ಗರ್ಲ್ ಅಂಡ್ ಲೀಡ್ ದ ಲೈಫ್ ದಟ್ ವಿ ವಾಂಟ್ ಟು ಲಿವ್. ಆಲ್ಸೋ ಇವಾಗ ನಾವು ಡಿಸೈಡ್ ಮಾಡಾಯ್ತು ದಟ್ ವಿ ಡೋಂಟ್ ವಾಂಟ್ ಟು ಲಿವ್ ಬೈ ದ ಸೊಸೈಟಿ ನಾರ್ಮ್ಸ್ ಬೇಕಾಗಿಲ್ಲ ನಮಗೆ ಅಂತ. ಹೌ ಡಿಡ್ ದ ಪೀಪಲ್ ಅರೌಂಡ್ ಯು, ಲೈಕ್ ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ಅವ್ರ ರಿಯಾಕ್ಷನ್ ಏನಿತ್ತು? Of course, ಇದು one day change ಆಗಿರಲ್ಲ. It might have taken some time for you to transition. So, our phase ಹೇಗಿತ್ತು? ಸೊ ಸೊಸೈಟಿ ಪ್ರಕಾರ ಒಳ್ಳೆಯೊಳಗೆ ಬದುಕಬೇಕು, ಆ ಥರ ಇದ್ದರೆ ನಮ್ಮ ಅಪ್ಪ ಅಮ್ಮಂಗೆ ಹರ್ಟ್ ಆಗಲ್ಲ ಅನ್ನೋ ಒಂದು ಇಟ್, ಆ್ಯಸ್ ಯು ಸೆಡ್, ಇಟ್ ಇಸ್ ನಾಟ್ ಓವರ್ನೈಟ್ ಟ್ರಾನ್ಸಿಷನ್. ಯು ಆರ್ ಟ್ರೈಂಗ್ ಟು ಫೈಟ್, ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ರೈಟ್ ರಾಂಗ್. ಆ್ಯಂಡ್ ಅದ್ರ ಜೊತೆಗೆ ಆ ಬ್ಯಾರಿಯರ್ ಬರ್ತಾನೇ ಇರುತ್ತೆ. ಯುವರ್ ಪೇರೆಂಟ್ಸ್ ಆರ್ ಹರ್ಟ್, ನನ್ನಿಂದ ನಮ್ಮ ಅಪ್ಪ ಅಮ್ಮಂಗೆ ಯಾರು ಏನೋ ಅನ್ಬಾರ್ದು ಅನ್ನೋದು ತುಂಬ ಹರ್ಟ್ ಆಗಿ ದೆನ್ ಯುವರ್ ಆ ದೋಣಿಯಲ್ಲೂ ಒಂದು ಕಾಲು, ಈ ದೋಣಿಯಲ್ಲೂ ಒಂದು ಕಾಲು. ಯು ಡೋಂಟ್ ನೋ ವೇರ್ ಯು ಫಿಟ್ ಇನ್. ಅಂದರೆ ಅವ್ರ ಪ್ರಕಾರ ಹೋಗ್ತಿದ್ರೆ ಯು ಆರ್ ನಾಟ್ ಹ್ಯಾಪಿ, ದಿಸ್ ಇಸ್ ಗಿವಿಂಗ್ ಯು ಹ್ಯಾಪಿನೆಸ್,
ಬಟ್ ಆಗ್ತಿಲ್ಲ. ಆ್ಯಂಡ್ ದೆನ್ ಯು ಓವರ್ಕಮ್ ದ್ಯಾಟ್ ಆಲ್ಸೋ, ಆ್ಯಂಡ್ ದೆನ್ ಯು ಆರ್ ಲೈಕ್, ದಿಸ್ ಈಸ್ ಹೂ ಐ ಆಮ್. ಯು ಲೈಕ್ ಮೀ, ಅದರ್ವೈಸ್ ಯು ಡೋಂಟ್. ಪೀಪಲ್ ಹೇಟ್ ಮೀ, ಐ ನೋ. ಇಟ್ಸ್ ಓಕೆ, ಹೇಟ್ ಮೀ. ಐ ಆಮ್ ನಾಟ್ ಹಿಯರ್ ಟು ಬಿ ಲವ್ಡ್. At least I'm leading a good life. ನನಗೆ ಖುಷಿ ಆಗ್ತಿದ್ಯಾ? ನಾನು ನಿಮ್ಗೇನಾದರೂ ತೊಂದರೆ ಮಾಡ್ತಿದ್ದೀನಾ? ನಿಮ್ಗೆ ಹರ್ಟ್ ಮಾಡ್ತಿದ್ದೀನಾ? ಇಲ್ಲ. ಆಮ್ ಐ ಇಂಟರ್ಫಿಯರಿಂಗ್ ಇನ್ ಟು ಯುವರ್ ಲೈಫ್? ನಾನಾಯ್ತು, ನನ್ನ ಜೀವನ ಆಯಿತು ತಾನೇ. ಸೊ ನೀವುಗಳು ನಂಗೆ ಏನೇ ಕಮೆಂಟ್ ಮಾಡಿದ್ರು, ಐ ಹ್ಯಾವ್ ಅ ಥಿಕ್ ಸ್ಕಿನ್ ನಾವು. And it is also not easy because we have to try and bring our parents also into this line of transition. Make them understand that ನಾವು ಏನು ಯೋಚನೆ ಮಾಡ್ತಾ ಇದೀವಿ, ಅದು ಯಾಕೆ ಯೋಚನೆ ಮಾಡ್ತಾ ಇದೀವಿ, ಯಾರು ಒಳ್ಳೇದಕ್ಕೋಸ್ಕರ ಯೋಚನೆ ಮಾಡ್ತಾ ಇದೀವಿ ಅಂತ. I think now 20 years ago range ashtulene we have felt that okay, we need to transition anta, but our parents had, I think they had crossed 50s, and for them to take that step, I think it would have been difficult, but ಅದೇ ಲಿಬ್ರೇಷನ್ ಕೊಟ್ಟಿದ್ದು ಅನ್ಸುತ್ತೆ ನಮಗೆ. ಓಕೆ, ಆರ್ ಪೇರೆಂಟ್ಸ್ ಆರ್ ಆಲ್ಸೋ ಓಕೆ ಇಫ್ ವಿ ಆರ್ ನಾಟ್ ದ್ಯಾಟ್ ಗುಡ್ ಆಸ್ ದೇ ಎಕ್ಸ್ಪೆಕ್ಟೆಡ್. ಐ ಥಿಂಕ್ ಅಲ್ಲಿಗೆ ಸ್ವಲ್ಪ ಸಮಾಧಾನ ಆಗೋದು. ಇಟ್ಸ್ ಓಕೆ, ಏನೋ ಒಂದಂತೂ ಮಾಡಿದ್ದೀನಪ್ಪ ಲೈಫಲ್ಲಿ, ಅವರು ನಮ್ಮ ಜೊತೆ ಓಕೆ, ಇವಳು ಹೆಂಗಿದ್ದಾಳೋ ಅವಳು ಖುಷಿಯಾಗಿದ್ದಾಳೆ ಸಾಕು, ಅವಳು ಒಳ್ಳೆಯವಳು ಕೆಟ್ಟವಳು ಅಂತ ಬ್ರ್ಯಾಕೆಟ್ಸ್ಗೆ ಹಾಕಿದೆ. ಶಿ ಇಸ್ ಹ್ಯಾಪಿ ಆರ್ ವಾಟ್ ಶಿ ಇಸ್ ಡೂಯಿಂಗ್, ವಿ ಆರ್ ಹ್ಯಾಪಿ ವಿತ್ ದಟ್ ಅಂತ ಬರೋದು ಇಸ್ ಅ ಮೇನ್ ಬ್ಯಾಲೆನ್ಸ್ ಆಫ್ ಲೈಫ್ ಅಂತ ನಂಗೆ ಅನ್ಸುತ್ತೆ. ಹೌದು, ದಟ್ ಈಸ್ ಟ್ರೂ. ನನಗೆ ಪೋಸ್ಟ್ ಕೋವಿಡ್ ಐ ವಾಸ್ ಆಲ್ರೆಡಿ ಇನ್ ಮೈ ಆಲ್ಮೋಸ್ಟ್ ಲೇಟ್ 20ಸ್ಗೆ ಎಂಟರ್ ಆಗ್ತಾ ಇದೆ. ನಾನು ಅಲ್ಲಿ ತನಕ ನಾನು ಟ್ರಾವೆಲ್ ಮಾಡಿದ್ರು ಇಟ್ ವಾಸ್ ಓನ್ಲಿ ಆಫೀಸ್ ಜೊತೆ, ಮಮ್ಮಿ ಜೊತೆ ದೇವಸ್ಥಾನ, ಬರೀ ಅದೇ ಟ್ರಾವೆಲ್ ನನ್ನ ಪ್ರಕಾರ ಟ್ರಾವೆಲ್. ಅಂಡ್ ದೆನ್ ನನ್ನ ಫ್ರೆಂಡ್ಸು ಕೂಡ ಯಾರು ದೇ ವರ್ ನಾಟ್ ದಟ್ ಓಪನ್ ಮೈಂಡೆಡ್ ಟು ಗೋ ಲೈಕ್ ಔಟ್ ಆಫ್ ಸ್ಟೇಟ್ ಹೋಗಿ ಟ್ರಾವೆಲ್ ಮಾಡೋದು, ಬರೀ ಹುಡುಗಿರು ಹೋಗಿ ಟ್ರಾವೆಲ್ ಮಾಡೋದು. ಯಾಕಂದ್ರೆ ನಮ್ಗೆ ಹುಡುಗರು ಫ್ರೆಂಡ್ಸ್ ಅಷ್ಟು ಯಾರೂ ಇಲ್ಲ, ಥ್ಯಾಂಕ್ಸ್ ಟು ದ ಸೊಸೈಟಿ. ಯು ಆರ್ ಅ ಗುಡ್ ಗರ್ಲ್. ಇಲ್ಲ, ಅಂಡ್ ಇದಿದ್ರು ಕಲಿಸ್ತಾ ಇರ್ಲಿಲ್ವೇನೋ ನಮ್ಮಮ್ಮ, ಬಟ್ ಸ್ಟಿಲ್ ಯಾರನ್ನೂ ಕೇಳಕ್ಕೂ ನಂಗೆ ಗೊತ್ತಿಲ್ಲ, ಅವ್ರು ಬರ್ತಾರಾ ಇಲ್ವಾ ಅಂತ ಗೊತ್ತಿಲ್ಲ ನನಗೆ. ಸೊ ಐ ಡಿಸೈಡೆಡ್ ಟು ಟ್ರಾವೆಲ್ ಸೋಲೋ. ಐ ವೆಂಟ್ ಟು ಉಡುಪಿ ಫಾರ್ 3 days. ನಾನು ಅನ್ಕೊಂಡೆ ದೊಡ್ಡದಾಗಿ ಏನೋ ಮಾಡಬಾರ್ದು ಬಿಂದು, ನೀನು ಸ್ವಲ್ಪ ಇವಾಗ ಅದು ಏನೋ ನೆಸ್ಟಿಂದ ಆಚೆ ಬರ್ತಾ ಇದೆ, ಚಿಕ್ಕದಾಗಿ ಏನಾದ್ರು ಮಾಡು ಅಂತ ಉಡುಪಿಗೆ ಹೋದೆ. ದೆನ್ ಐ ವೆಂಟ್ ಟು ಉಡುಪಿ 2 days. ಅದೇನೋ ನಂಗೆ ಅಷ್ಟು ಡಿಫ್ರೆನ್ಸ್ ಅನಿಸಿಲ್ಲ, ಯಾಕಂದ್ರೆ ನಮ್ಮದೇ ಜನ, ನಮ್ಮದೇ ಊಟ, ಆರಾಮಾಗಿ ಬೀಚ್ ಕಡೆ ಇದ್ದೆ, ನನ್ನ ಪಾಡಂಗೆ ನಾನಿದ್ದೆ. ಬಟ್ ದೆನ್ ಒನ್ ಆಫ್ ಮೈ ಬರ್ತ್ಡೇಗೆ ನಾನು ನೆಕ್ಸ್ಟ್ ಹೋಗಿದ್ದು ವಾರಣಾಸಿ. ಐ ವೆಂಟ್ ಫಾರ್ 5 days ದೇರ್. ಅಂದರೆ ಅಲ್ಲಿ ಹೋದ್ಮೇಲೆ ನನ್ಗೆ ಅನ್ನಿಸ್ತು, ನಾನು ದುಡಿತಾ ಇದ್ದೀನಿ, ನಾನು ಕಷ್ಟಪಡ್ತಾ ಇದ್ದೀನಿ, ನಮ್ಮಮ್ಮ ಈಸ್ ಹ್ಯಾವಿಂಗ್ ಅ ಗುಡ್ ಲೈಫ್, ನನ್ನ ಹತ್ರ ದುಡ್ಡಿದೆ, ನಾನು ಟ್ರಾವೆಲ್ ಮಾಡೋಕ್ಕೆ ಬೇರೆ ಯಾರ್ದೋ ಒಬ್ರು ಪರ್ಮಿಷನ್ ಅಥವಾ ಅವ್ರ ಅಪ್ರೂವಲ್ ನಂಗೆ ಯಾಕೆ ಬೇಕು, ಐ ಕ್ಯಾನ್ ಡೂ ಮೈ ಓನ್ ಥಿಂಗ್ಸ್ ಅಂತ. ಅಲ್ಲಿಂದ ಬಂದಮೇಲೆ ಐ ಸ್ಲೋಲಿ ಸ್ಟಾರ್ಟೆಡ್ ಟ್ರಾನ್ಸಿಷನಿಂಗ್. ಆ್ಯಂಡ್ ನಮ್ಮ ಮಮ್ಮಿನೂ ಅದೇ ವೇನಲ್ಲಿ ನಾನು ನಿಧಾನಕ್ಕೆ ಸ್ವಲ್ಪ ಕರ್ಕೊಂಡ್ ಬರ್ತಾ ಇದ್ದೀನಿ. ಶಿ ಇಸ್ ನಾಟ್ ರೆಡಿ, ಅವರು ಸ್ವಲ್ಪ ಸ್ಟ್ರಾಂಗ್ ಆಗಿ ಆ ಕಡೆ ಇಳಿತಾ ಇದಾರೆ. ಅದು ಇದು ಬರುತ್ತಲ್ಲ, ಸ್ವಲ್ಪ ಆ ಕಡೆ ಓಡ್ತಾರೆ, ತಿರ್ಗಾ ನಾನು ನಿಧಾನಕ್ಕೆ. ಐ ಥಿಂಕ್ ಅಟ್ಲೀಸ್ಟ್ ನಾನು ಬೈದು ನಮ್ಮಮ್ಮ ಒಂದು ಸ್ವಲ್ಪ ಚೇಂಜ್ ಆಗಿದ್ದಾರೆ. ಐ ಫೀಲ್ ವೆರಿ ಸ್ಯಾಡ್ ಫಾರ್ ಮೈ ದೊಡ್ಡಮ್ಮ. ಲೈಕ್ ದೇರ್ ಹೋಲ್ ಲೈಫ್ ಇಸ್ ಮನೇಲಿ ಅಡುಗೆ ಮಾಡು, ಮಕ್ಕಳನ್ನ ನೋಡ್ಕೋ, ಮೊಮ್ಮಕ್ಕಳನ್ನ ನೋಡ್ಕೋ, ಗೋಲ್ಡ್ ತಗೋ, ದೇವಸ್ಥಾನಕ್ಕೆ ಸುತ್ತಾಡೋದು, ಅಷ್ಟೇ ಜೀವನ. ಐ ವಾಂಟ್ ಟು ಸಿ ಮೈ ದೊಡ್ಡಮ್ಮ ಇನ್ ಚೂಡಿದಾರ್. ಅವ್ರು ಉಟ್ಕೊಳ್ಳಲ್ಲ, ಅವ್ರ ಪ್ರಕಾರ ಅದು ತಪ್ಪು. ನಮ್ಮಮ್ಮನ ಚೇಂಜ್ ಮಾಡ್ಬಿಟ್ಟಿದ್ದೀನಿ. ಬಟ್ ನಮ್ಮ ದೊಡ್ಡಮ್ಮಂಗೆ ಸಿಗ್ದಾಗೆಲ್ಲ ಹೇಳ್ತಿರ್ತೀನಿ. ಒಂದ್ಸತಿ ನಮ್ಮ ಇಡೀ ಫ್ಯಾಮಿಲಿ ಹೇಳ್ತೀವಿ, ನಮ್ಮ ದೊಡ್ಡಮ್ಮ ನಂಗೇನು 60 ಆಗ್ತಿದೆ, ನಾನು ಹಾಕೊಳ್ಳಲ್ಲ, ಆದ್ರೆ ಹಾಕೊಳ್ಳಿ. ಐ ಥಿಂಕ್ ಶಿ ವಾಸ್ ಒನ್ ಸ್ಟ್ರಾಂಗ್ ಪರ್ಸನ್. ಹುಡುಗಿ ಅಂದ್ರೆ ಹೆಂಗಿರ್ಬೇಕು. ಅವ್ರು ನಮ್ಮ ಅಮ್ಮನ ಜೊತೆ ಜಗಳ ಮಾಡಿದ್ರು ಬೈತಾರೆ, ಯಾಕೆ ನಿಮ್ಮ ಅಮ್ಮಂಗೆ ಆ ಥರ ಮಾತಾಡ್ಬೇಡ ಕಣೆ, ಎದುರು ಮಾತಾಡ್ಬೇಡ ಕಣೆ. ಸೊ ದಟ್ ಐಡಿಯಲೈಸೇಷನ್ ಆಫ್ ನಂಗೆ ನಮ್ಮ ದೊಡ್ಡಮ್ಮನೆ ತುಂಬಾ ತುಂಬಿಸಿರೋದು. ಬೆಳಿಗ್ಗೆ ಹೆಂಗೆ ಒಳ್ಳೆ ಹುಡುಗಿ ನಾವು ಆಗಿರ್ಬೇಕು ಅಂತ ಕೇಳ್ಕೊಂಡು ಆಸ್ ಪರ್ ದ ಸೊಸೈಟಿ ಮೇ ಬಿ 50% ಒಳ್ಳೆ ಹುಡುಗಿರಾಗಕ್ಕೆ ಟ್ರೈ ಮಾಡಿರ್ತೀವಿ. ಇವಾಗ ಸೊಸೈಟಿ ಬಗ್ಗೆ ಕೇರೇ ಮಾಡಿದ್ರೆ ನಮ್ಗೆ ಹೆಂಗ್ ಬೇಕು ನಾವು ಬದುಕ್ತಾ ಇದ್ದೀವಿ. ಕರೆಕ್ಟ್. ಹೌ ಡು ಯು ಫೀಲ್ ನೌ? ಸೋ ನೈಸ್ ಅಂಡ್ ಲೈಟ್, ವೆರಿ ಲಿಬರೇಟಿಂಗ್. ಐ ಥಿಂಕ್ ಆ ಭಾರ ಇರುತ್ತೆ ಅಂದ್ರೆ, ಅಂಟಿಲ್ ವೆನ್ ವಿ ಆರ್ ಫೀಲಿಂಗ್ ದಟ್ ನಾವು ಪೀಪಲ್ ಪ್ಲೀಸಿಂಗ್ ಅಂದಾಗ ಇಟ್ಸ್ ಅ ವೆರಿ ಹೆವಿ ವೇಟ್. ದೆನ್ ವೆನ್ ಯು, ಅಂಡ್ ಆ ಡಿಟ್ಯಾಚ್ಮೆಂಟ್ ತುಂಬಾ ಕಷ್ಟ. ಬಟ್ ಆ ಡಿಟ್ಯಾಚ್ಮೆಂಟ್ ಆದ್ಮೇಲೆ ಏನಾದ್ರೂ ಯಾರಾದ್ರೂ ಅನ್ಕೊಳ್ಳಿ, ನಾನು ನನ್ನ ಮನಸ್ಸಾಕ್ಷಿಗೆ ದೇವ್ರಿಗೆ ನ್ಯಾಯವಾಗಿದ್ದೀನ ಅಷ್ಟೇ. ಐ ಥಿಂಕ್ ಇಟ್ಸ್ ವೆರಿ ಒಂಥರ ಆಂಗ್ಸೈಟಿಯಿಂದ ಬ್ರೇಕ್ಔಟ್ ಆಗಿದ್ದ ಫೀಲಿಂಗ್. ಆರ್ ಎಲ್ಸ್ ಎವ್ರಿ ಸ್ಟೆಪ್ ಯು ಟೇಕ್, ಇವ್ರೇನಂತಾರೋ, ಅವ್ರೇನು ಅನ್ಕೋತಾರೋ, ಇವ್ರೇನು ಅನ್ಕೋತಾರೋ, ಲೈಕ್ ಎವ್ರಿ ಡಿಸಿಷನ್ ಯು ಟೇಕ್ ಇಟ್ ಇಸ್ ಸೋ ಹಾರ್ಡ್ ಟು ಡೂ ಇಟ್. ಬಟ್ ಆಮೇಲೆ ಹೋಯ್ತು, ಯಾವನ ಏನಾರು ಅನ್ಕೊಳ್ಳಿ, ನನ್ಗೇನು ಬೇಕೋ ನಾ ಮಾಡ್ತೀನಿ ಅಂತ ವೆನ್ ಯು ಸ್ಟಾರ್ಟ್ ಡೂಯಿಂಗ್ ಇಟ್, ಇಟ್ಸ್ ಜಸ್ಟ್
ಈಸಿ. ಸಾರಿ, ವೆನ್ ಯು ವರ್ ಟೆಲಿಂಗ್ ದಿಸ್ ನಂಗೆ ಏನೋ ಒಂದು ಫ್ಲಾಶ್ ಆಯ್ತು. ರಿಮೆಂಬರ್ ನಾವು ಚಿಕ್ಕವರಿದ್ದಾಗ ಐಮ್ ಶೋರ್ ಯಾರಾದರೂ ಆಂಟಿ ಸ್ಲೀವ್ಲೆಸ್ ಬ್ಲೌಸ್ ಹಾಕೊಂಡು ಓಡಾಡಿದ್ರೆ ಶಿ ವಾಸ್ ರಾಂಗ್. ಡು ಯು ಗೈಸ್ ಅಗ್ರಿ ಟು ದಿಸ್? ಅವಳೇನು ಇನ್ನೊಂದು 3-4 ದಿನದಲ್ಲಿ ಯಾರ ಜೊತೆ ಸ್ಲೀವ್ಲೆಸ್ ಬ್ಲೌಸ್ ಹಾಕೊಂಡು ಸೀರೆ ಹಾಕೊಂಡ್ರೆ ಶಿ ಇಸ್ ವೆರಿ ಬೋಲ್ಡ್, ಬ್ಯಾಡ್ ವುಮನ್ ಅನ್ನೋ ಥರದ್ದು ಎಲ್ಲ. ಅಂಡ್ ಎಸ್ಪೆಷಲಿ ಆಫ್ಟರ್ ಸರ್ಟನ್ ಏಜ್, ಇಫ್ ಯು ಆರ್ ನಾಟ್ ಮ್ಯಾರಿಡ್ ಆಲ್ಸೋ, ವಾಟ್ ಎವರ್ ಯು ವೇರ್ ದೇ ವಿಲ್ ಜಡ್ಜ್. ನಂಗೆ ಈಗ ಸಡನ್ ಆಗಿ ರಿಯಲೈಸ್ ಆಯ್ತು, ನನಗೆ ಗೊತ್ತಿಲ್ಲದೆ ನಾನು ಆಕ್ಚುಲಿ ನನ್ನ ಮೊನ್ನೆ ನನ್ನ ಕಸಿನ್ ಮದುವೆಗೆ ಸ್ಲೀವ್ಲೆಸ್ ಬ್ಲೌಸ್ ಐ ಆಮ್ ದಟ್ ಬ್ಯಾಡ್ ಆಂಟಿ. ನಾವು ಹರ್ಷಿತಾ ಹೇಳ್ದಂಗೆ ದಟ್ ಮೋಸ್ಟ್ ಆಫ್ ದ ಆಂಗ್ಸೈಟಿ ವಾಸ್ ಅರೌಂಡ್ ದಿಸ್ ಅನ್ಸುತ್ತೆ. ಯಾವ ಫ್ಯಾಮಿಲಿ ಫಂಕ್ಷನ್ ಹೋದ್ರೆ ಇವ್ರೇನ್ ಕೇಳ್ತಾರೋ ಅವ್ರೇನ್ ಕೇಳ್ತಾರೋ, ಏನ್ ಓದಿದ್ಯಾ ಅಂತ ಕೇಳ್ತಾರೆ, ಅದು ಓದಿದೀನಿ ಅಂದ್ರೆ ಅಷ್ಟೇನಾ ಅಂತಾರೆ, ಇಲ್ಲ ಅಷ್ಟೊತ್ತಿದ್ಯಾ ಅಂದ್ರೆ ಅಷ್ಟು ಓದಿದ್ಯಾ ಅಂದ್ರೆ ಮದುವೆ ಎಲ್ಲಿಂದ ಗಂಟೆಲಿಂದ ಇಷ್ಟೊತ್ತ ಹೇಳ್ಬಿಟ್ಟಿದ್ಯಾ, ಯಾವ ಲೈಫ್ ಕಮ್ ಮಾಡಿ ಹುಡ್ಕೋದು ನಿಮ್ಗೆ ಅಂತ ಎಲ್ಲ. ಅದೆಲ್ಲ ದೇ ವಿಲ್ ಜಸ್ಟ್ ನೋ ಹೌ ಟು ಟ್ಯಾಬ್ ಆನ್ ಅವರ್ ಇನ್ಸೆಕ್ಯೂರಿಟೀಸ್. ಹೆಂಗೆ ಎಲ್ಲಿ ಹೊಡೆದ್ರೆ ಆರು ಕರೆಕ್ಟ್ ಆಗಿ ಹೋಗಿ ನಾಟುತ್ತೆ ಅಂತ ಅವ್ರಿಗೆ ಗೊತ್ತಿರುತ್ತೆ. So that is so much off of our head, off of our chest. Like we are so relaxed. ನಮ್ದಂತ ನಾವು ಕೆಲಸ ಮಾಡ್ಕೊಂಡು ಹೋಗ್ತೀವಿ, ಕೆಲ್ಸಕ್ಕೆ ಹೋಗ್ತೀವ ಬರ್ತೀವ, ನಮ್ದೇನ್ ಪ್ಯಾಷನ್ ಇದೆ ನಾವು ಕಂಟಿನ್ಯೂ ಮಾಡ್ತೀವ, ನಮ್ಮ ಮನೆ ಆಯ್ತಾ ನಮ್ ಕೆಲಸ ಆಯ್ತಾ ಅಷ್ಟೇ. ಅಷ್ಟೇ. ಅದೇ ಇವಾಗ ಸೆಲ್ಫಿಶ್ನೆಸ್ ಅಂಡ್ ದಟ್ ಇಸ್ the bad girl personality according to society. Yeah. If being a bad girl feels so good, I really want to be a bad girl my whole life. Do you think prioritizing ourselves, ಇವಾಗ ನಮ್ಮ ಅಮ್ಮಂದ್ರನ್ನ ನಾವು ನೋಡಿದ್ರೆ ಅವರು ಬೆಳಿಗ್ಗೆ 7 ಗಂಟೆಗೆ ಹೇಳೋ ಅವಶ್ಯಕತೆನೇ ಇಲ್ಲ, ಕೆಲ್ಸಕ್ಕೆ ಹೋಗ್ತಾರ ನಾವು. ಬಟ್ ಅವ್ರು ಎದ್ಬಿಟ್ಟು ಮನೆ ಕೆಲಸ ಮಾಡಿ ಕುಕ್ ಮಾಡಿ ಸೆಲ್ಫ್ಲೆಸ್ಲಿ ದೇ ವಿಲ್ ಡೂ ಎವ್ರಿಥಿಂಗ್. ಬಟ್ ನಾವ್ ಅದ್ ಮಾಡ್ತೀವ, ಟೈಮ್ ಆಗಿ ಬಿಡುಗರು ಎಲ್ಲ ಆಸೆ ತಿನ್ಕೊಳ್ಳೋಣ ಅಂತ ಹೊರಟೋಗ್ತೀವಿ. ಸೊ ಹಿಯರ್ ವಿ ಆರ್ ಪ್ರಯಾರಿಟೈಸಿಂಗ್ ಅವರ್ ಸೆಲ್ಫ್ಸ್. ಅದು is that a bad girl behavior in society? Definitely. See, ಒಂದು ಹೆಣ್ಮಗು ಅಂತ ಆದಾಗ್ಲೇನೆ ಯು ಶುಡ್ ಬಿ ಸೆಲ್ಫ್ಲೆಸ್ ಅಮ್ಮ. ಫಸ್ಟ್ ಇಂದಾನೆ ನಿಮ್ಗೆ ಅದನ್ನ ಹೇಳ್ಕೊಡೋದು. ಯು ಹ್ಯಾವ್ ಟು, ನೀನ್ ತ್ಯಾಗ ಮಾಡಿ ಬೇರೆಯವ್ರನ್ನ ಮುಂದೆ ಇಟ್ರೇನೆ ಯು ಆರ್ ಅ ಪ್ರಾಪರ್ ಗುಡ್ ಗರ್ಲ್. So of course, if you are making yourself a center of your world, you are a bad girl. Of course. How can you prioritize yourself? Of course. ಮನೇಲಿ ಅಮ್ಮ ಇಲ್ವಾ, ತಮ್ಮಂದ್ರಿಲ್ವಾ, ಅಪ್ಪ ಇಲ್ವಾ, ಮದ್ವೆ ಆದವ್ರ ಗಂಡ ಇಲ್ವಾ, ಎಷ್ಟು ಜನ ಅದ್ರ ಪ್ರಯಾರಿಟೈಸ್ ಮಾಡ್ಕೊಳಕ್. ನಿಮ್ಮನ್ನ ನೀವ್ ಮಾಡ್ಕೊಂಡ್ಬಿಟ್ರೆ ಅವಳನ್ನ ಬಿಟ್ಟು ಬೇರೆಯವ್ರ ಎಲ್ಲಾರನ್ನೂ ಪ್ರಯಾರಿಟೈಸ್ ಮಾಡ್ಬೇಕು ಅಷ್ಟೇ. ಇವಳನ್ನ ಯಾರು ಪ್ರಯಾರಿಟೈಸ್ ಮಾಡ್ತಾರ? ನೋಬಡಿ. ಬಟ್ ಸ್ಟಿಲ್ ಯಾರಿಗಾರು ನೆನಪಿರುತ್ತಾ? ಇಲ್ಲ. ಒಂದು ಜಾಯಿಂಟ್ ಫ್ಯಾಮಿಲಿ ಅಥವಾ ಒಂದೇ ಬಿಲ್ಡಿಂಗ್ ಅಲ್ಲಿ ಕೆಲವರು ಇರೋರು ಇರ್ತಾರೆ, ಒಂದೇ ಮನೇಲಿ ಊಟ ಮಾಡೋರು ಇರ್ತಾರೆ. ಸೊ ಅಮ್ಮ ಏನ್ ಮಾಡ್ತಾರೆ, ಎಲ್ಲ ಅಡ್ಗೆ ಎಲ್ಲ ಮಾಡ್ತಾರೆ, ಎಲ್ಲಾರು ಬಂದು ತಿನ್ಬಿಟ್ಟು ಚೆನ್ನಾಗೆಲ್ಲ ಹೋಗ್ತಾರೆ. ಬಟ್ ಲಾಸ್ಟ್ ಅಲ್ಲಿ ನೋಡಿದ್ರೆ ಚಿಕನ್ ಪೀಸಸ್ ಇರಲ್ಲ. ಮದರ್ಗೆ ಯಾರೇ ಆಗ್ಲಿ, ಅಮ್ಮ ಯಾರು ಇರ್ತಾರೆ ಅವ್ರಿಗೆ ಇರಲ್ಲ. ಅವ್ರು ಮತ್ತೆ ಯಾರು ಕುಕ್ ಮಾಡ್ಕೊಂಡು ತಿಂತಾರೆ, ಇಲ್ದೇ ಹೋದ್ರೆ ಹೋಯ್ತು ಬಿಡು ಮತ್ತೆ ಮಾಡ್ಕೊಂಡು ತಿಂತಾರೆ, ಸುಮ್ಮನೆ ಅನ್ನ ಸಾರು ತಿಂದು ಮಲ್ಕೊಳ್ತಾರೆ. Yeah. So that's what, as she said, ನಾವು ಯಾವಾಗ್ಲೂ we are taught, conditioned that first. ನಾನು ಇಷ್ಟೆಲ್ಲ ಮಾತಾಡ್ತಿದ್ದೀನಲ್ಲ, ನಾಳೆ ನಮ್ಮಮ್ಮ ಊರಲ್ಲಿಲ್ಲ, ಎಲ್ಲೋ ಫಂಕ್ಷನ್ಗೆ ಹೋಗಿದ್ದಾರೆ, ನಾನು ನಮ್ಮಪ್ಪ ನನ್ನ ತಮ್ಮನೇ ಇರೋದು, ಇದಾಗಿದೆ ನನಗೆ. ಐ ವಿಲ್ ನಾಟ್ ಪ್ರಯಾರಿಟೈಸ್ ಮೈ ಸೆಲ್ಫ್. ನಾನು ಅನ್ಕೊತಿದ್ದೆ ಇನ್ನೇನು ಬಂತು ನನಗೆ, ನಾನು ಇಷ್ಟೆಲ್ಲ ಫೈಟ್ ಮಾಡೋದು, ಅಲ್ಲಿ ಬಿಲಕ್ಕೆ ಅವರಿಬ್ರಿಗೂ ಆಯ್ತಾ ಅಂತ ನೋಡ್ಕೊಂಡು ಐ ಹ್ಯಾವ್ ಡನ್ ಇಟ್. ನನ್ನ ಕಾನ್ಷಿಯಸ್ ಗೊತ್ತಿಲ್ಲನೇ ಮಾಡಿದ್ದೀನಿ. ವೆನ್ ಐ ಆಮ್ ಇನ್ ಮೈ 20s, ದೆನ್ ಐ ಸಡನ್ಲಿ ರಿಯಲೈಸ್ಡ್ ಅವತ್ತು ರಾತ್ರಿ, why am I doing this? We are so like subconsciously conditioned that ನಮ್ಮ ಅಮ್ಮ ಇಲ್ದೇ ಇರ್ಬೇಕಾದ್ರೆ I became that person. Imagine us being so self-realized and being like ನಾವು ಈ ತರ ನಾವು ಆಗ್ಬಾರ್ದು, ಸೊಸೈಟಿ ನಾಮ್ಸ್ ಪ್ರಕಾರ ನಾವು ಒಳ್ಳೆ ಹುಡುಗಿ ಆಗ್ಬೇಕು ಅನ್ನೋದಿಲ್ಲ ಅಂತ ಅನ್ನೋದೆಲ್ಲ ಅಮ್ಮನಿಲ್ಲ ಅನ್ನೋ ಟೈಮ್ಗೆ ಹೊರಟೋಗ್ಬಿಡುತ್ತೆ. ಹೌದು. ತಮ್ಮದಿದ್ದಾರೆ, ಅವ್ನಿಗೇನು ಅಡುಗೆ ಮಾಡಲ್ಲ, ಆಚೆಯಿಂದ ತರಿಸ್ಕೊಡ್ಲ, ತಿಂತಾನ ಇಲ್ವಾ, ಅವ್ನ ಬೆಳಿಗ್ಗೆ ಕೆಲಸಕ್ಕೆ ಎಬ್ಸ್ಬೇಕು, ಅವ್ನ ಬೆಳಿಗ್ಗೆ ಕಾಲೇಜ್ಗೆ ಎಬ್ಬಿಸ್ಬೇಕು, ಅದು somehow subconsciously ಆ ರೆಸ್ಪಾನ್ಸಿಬಿಲಿಟೀಸ್ ನಮ್ಮ ಮೇಲೆ ಬಿದ್ಬಿಡುತ್ತೆ. Whether they expect it out of us or not, like at least siblings won't. ಬಟ್ ನಮ್ಗೆ ಅದು ಕಿಕ್ಕಿನ್. ನಾವೇ ಹೇಳಿರ್ತೀವಿ ರಾತ್ರಿ ಮಲ್ಕೊಳಕ್ ಮುಂಚೆ, ನಿಂಗೆ ಬೇಕಾದ್ರೆ ನೀನ್ ಎದ್ದೋ ಕಾಲೇಜ್ ನನ್ನ ಎಬ್ಬಿಸ್ತೀನಿ ಅಂತೆಲ್ಲ ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡ ಅಂತ. ಬಟ್ ನಿದ್ದೆ ಬಂದಿರಲ್ಲ, ಬೆಳಗ್ಗೆ ಅಷ್ಟೊತ್ತಿಗೆ ಎದ್ಬಿಟ್ಟು ಎದ್ದೇಳ್ತಾನೋ ಇಲ್ವೋ, ಹೋಗ್ತಾನೋ ಇಲ್ವೋ, ಏನ್ ಮಾಡ್ತಾನೋ, ಮಮ್ಮಿ ನಂಗ್ ಬೈತಾರಲ್ಲ ಅನ್ನೋದು ಅಂಡ್ ಅಮ್ಮಂದ್ರು ಎಲ್ಲ ಹೋಗಿರ್ತಾರಲ್ಲ, ಅಲ್ಲಿಂದ ಒಂದ್ 500 ಸಲ ಫೋನ್ ಮಾಡಿರ್ತಾರೆ, ಎಬ್ರಿಸೋ ಅಂತ. ಸ್ಯಾಡ್ ರಿಯಾಲಿಟಿ ಆಫ್ ವುಮೆನ್ಹುಡ್. ಐ ಡೋಂಟ್ ನೋ ಇಫ್ ಇಟ್ ಇಸ್ ನಮಗೆ ಸಬ್ಕಾನ್ಷಿಯಸ್ಲಿ ಸೋಷಿಯಲ್ ಕಂಡೀಷನಿಂಗ ಅಥವಾ ದೇವರೇ ನಮ್ಮನ್ನ ಸೃಷ್ಟಿ ಹಂಗೆ ರೆಡಿ ಮಾಡಿದಾರ, ಅದು ಇನ್ನೂ ಫುಲ್ ಒಂದ್ ಸ್ವಲ್ಪ ಡಿಗ್ಗಿನ್ ಮಾಡಿ ತಿಳ್ಕೋಬೇಕು, ಗೊತ್ತಿಲ್ಲ. ನಮ್ಮ ಅಮ್ಮನ ನೋಡಿ ಬೆಳೆದಿರೋದಲ್ವಲ್ಲ. ಲೈಕ್ ನಾವು ಸಮ್ಮರ್ ವೆಕೇಶನ್ಸ್ ಇಲ್ಲಿ ಅಂತ ಹೋದ್ರೆ
ನಮ್ ದೊಡ್ಡಮ್ಮ, ನಮ್ ಚಿಕ್ಕಮ್ಮ, ನಮ್ಮ ಅಜ್ಜಿ, ಅವ್ರ ಕಸಿನ್ಸು ಎಲ್ಲಾನು ನಾವು ಒಂದೇ ಕಡೆ ನೋಡ್ತೀವಿ. ಹೂ ಆರ್ ಡೂಯಿಂಗ್ ಸೇಮ್ ಥಿಂಗ್ ಸೆಲ್ಫ್ಲೆಸ್ಲಿ. ಇವಾಗ ಅಟ್ಲೀಸ್ಟ್ ನಾವು ಕ್ವಶನ್ ಮಾಡ್ತೀವಿ ದಟ್ ಇಸ್ ಟೈರ್ಡ್ ಆಗಿ ಬಂದು ನಾನು ಯಾಕೆ ಕುಕ್ ಮಾಡ್ಬೇಕು ಅಂತ. ಅವ್ರಿಗೆ ಟೈರ್ಡ್ ಆಗಿ ಬಂದ್ರು ಪಟ 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 ದೇ ಸ್ಟಾರ್ಟ್ ಕುಕಿಂಗ್, ದೇ ಸ್ಟಾರ್ಟ್ ಕ್ಲೀನಿಂಗ್. ಐ ಹ್ಯಾವ್ ಎನ್ ಆಂಟ್ ಹೂ ಲೈಕ್ ಎಲ್ಲರೂ ಟ್ರಿಪ್ ಹೋಗಿ ಬರ್ತಾರೆ, ಎಲ್ಲರೂ ಕೆಲ್ಸಕ್ಕೆ ಹೋಗಿ ಬರ್ತಾರೆ ಅಂತಂದ್ರೆ ಅವ್ರು ರಾತ್ರಿ 2 ಗಂಟೆ 3 ಗಂಟೆ ಆದ್ರೂ ಶಿ ಹ್ಯಾಸ್ ಟು ಕ್ಲೀನ್ ಅಪ್ ಎವ್ರಿಥಿಂಗ್. ಅಡುಗೆ ಮನೆಯಿಂದ ಹಿಡಿದು ಆಚೆವರೆಗೂ ಎಲ್ಲ ಕ್ಲೀನ್ ಮಾಡಿದ್ರೆ ಅವ್ರು ಊಟ ಮಾಡಿ ನಿದ್ದೆ ಮಾಡೋಕ್ಕಾಗಲ್ಲ. ನಾವು ಮೊದಲು ಟ್ರಿಪ್ಪಿಗೆಲ್ಲ ಹೋಗ್ತಾ ಇದ್ದಾಗ ಅಪ್ಪನ ಫ್ಯಾಮಿಲಿ ಅವ್ರ ಜೊತೆ ಎಲ್ಲ ಟ್ರಿಪ್ಪಿಗೆಲ್ಲ ಹೋಗ್ತಿದ್ದಾಗ ಹೆಂಗೆ ಅಂದ್ರೆ ವೈ ಡು ಯು ಗೋ ಫಾರ್ ಎ ಟ್ರಿಪ್ ಸೊ ದಟ್ ಯು ಕ್ಯಾನ್ ರಿಲ್ಯಾಕ್ಸ್. ಹಂಗಲ್ಲ, ಇವರು ಅದ್ರ ಜೊತೆ ಸ್ಟವ್ ಅಕ್ಕಿ ಎಲ್ಲ ಸೊ ವುಮೆನ್ ವಿಲ್ ಸಿಟ್ ದೇರ್ ಅಂಡ್ ಕುಕ್. ಅಂಡ್ ದೇ ಎಕ್ಸ್ಪೆಕ್ಟ್ ಆಲ್ಸೋ ಲೈಕ್ ಹೋಟ್ಲಲ್ಲಿ ತಿನ್ನಕ್ಕಾಗತ್ತಾ, ನೀ ಬಂದಿರೋದು ಏನಕ್ಕೆ ಲೈಕ್ ಇಳಿಸ್ಬಿಟ್ಟು ದಿನಸಿ ಎಲ್ಲ ಇಳಿಸ್ಬಿಟ್ಟು ಹಾ ಸರಿ ನಾವು ರೌಂಡ್ ಹೊಡ್ಕೊಂಡು ಬರ್ತೀವಿ ಅಷ್ಟೊಂದು ರೆಡಿ ಅಡಿಗೆ ಆಗಿರ್ಬೇಕು. ಸೊ ಐ ಥಿಂಕ್ ದೇ ಹ್ಯಾವ್ ಸರ್ಟನ್ ಎಕ್ಸ್ಪೆಕ್ಟೇಷನ್ಸ್ ಆಫ್ ವುಮೆನ್. ಅದನ್ನ ಮಾಡ್ಲೇಬೇಕು, ಅದನ್ನ ಮಾಡಿದ್ರೆ ಮಾತ್ರ ನೀನು ಒಳ್ಳೆಯವಳಾಗಿರಕ್ ಸಾಧ್ಯ. ಒಳ್ಳೆ ಹೆಂಡತಿ, ಒಳ್ಳೆ ಸೊಸೆ, ಎವ್ರಿಥಿಂಗ್. ಇಲ್ಲ ಅಂತಂದ್ರೆ ಯು ಆರ್ ಲೈಕ್ ದೆನ್ ವೈ ಆರ್ ಯು ಎಕ್ಸಿಸ್ಟಿಂಗ್, ಲೈಕ್ ಯು ಆರ್ ಆಫ್ ನೋ ಯೂಸ್ ಟು ಅಸ್. Exactly. Money, respect, no, that's all we don't want. Cooking, cleaning, taking care of the family, please do it. Yeah. ಇಷ್ಟೊತ್ತು ಕೇಳಿದ್ರಲ್ಲ ನಾವ್ ಹೇಗೆ ಮಾತಾಡಿದ್ವಿ. ಗುಡ್ ಗರ್ಲ್ ಅಕಾರ್ಡಿಂಗ್ ಟು ದ ಸೊಸೈಟಿ ಅಂದ್ರೆ ಏನು, ನಮ್ ಪ್ರಕಾರ ಬ್ಯಾಡ್ ಗರ್ಲ್ ಆಗಿರೋದು ಈಸ್ ಗುಡ್ ಗರ್ಲ್ ಫಾರ್ ಅಸ್. ನೀವು ಇಷ್ಟೆಲ್ಲ ಕೇಳಿದ್ಮೇಲೆ ಯೋಚನೆ ಮಾಡ್ತಾ ಇದ್ರೆ ಶುಡ್ ವಿ ಪ್ಲೀಸ್ ದ ಸೊಸೈಟಿ ಬೈ ಬೀಯಿಂಗ್ ಗುಡ್ ಗರ್ಲ್ ಆರ್ ಶುಡ್ ಐ ಲೀವ್ ಮೈ ಲೈಫ್ ಬೀಯಿಂಗ್ ಅ ಬ್ಯಾಡ್ ಗರ್ಲ್ ಅಂತಂದ್ರೆ choose to be a bad girl, choose to be rebellious and choose yourself over everything in the world. ನಮ್ಮನ್ನ ನಾವು ಪ್ರಯಾರಿಟೈಸ್ ಮಾಡ್ಕೋಬೇಕು. ದಟ್ ಈಸ್ ದ ಓನ್ಲಿ ವೇ. ಆ್ಯಂಡ್ ನಾವು ತುಂಬ ಎಕ್ಸಾಂಪಲ್ಸ್ ನೋಡಿದ್ದೀವಿ ವೇರ್ ವುಮೆನ್ ಆರ್ ಬೀಯಿಂಗ್ ಸೆಲ್ಫ್ಲೆಸ್. ನಮ್ಮ ಫ್ಯಾಮಿಲಿನೇ ನೋಡಿರ್ತೀವಿ, ಔಟ್ಸೈಡ್ ಫ್ಯಾಮಿಲಿ ನೋಡಿರ್ತೀವಿ. ಬಟ್ ಎನಫ್ ಈಸ್ ಎನಫ್. ಇವಾಗ ಅಟ್ಲೀಸ್ಟ್ ನಾವು ನಮ್ಮನ್ನ ಪ್ರಯಾರಿಟೈಸ್ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಹ್ಯಾಪಿ ವಿಮೆನ್ಸ್ ಡೇ. ಐ ಹೋಪ್ ನಿಮಗೆ ಈ ವಿಮೆನ್ಸ್ ಡೇ ಟಾಪಿಕ್ ಇಷ್ಟ ಆಗಿರುತ್ತೆ ಅಂತ. ಥ್ಯಾಂಕ್ ಯು ವರ್ಷಿನಿ, ಥ್ಯಾಂಕ್ ಯು ಹರ್ಷಿತಾ. ಗ್ರೇಟ್ ಕಾನ್ವರ್ಸೇಷನ್ ಇತ್ತು. ಈ ಒಂದು ಏನು ಪಾಡ್ಕಾಸ್ಟ್ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ಸ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ. ಅಂಡ್ ನಾನು ಫಸ್ಟ್ ಟೈಮ್ ಆಂಕರಿಂಗ್ ಮಾಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಸೊ ಅದ್ರ ಬಗ್ಗೆನೂ ಕಮೆಂಟ್ ಅಲ್ಲಿ ತಿಳಿಸೋದು ಮರಿಬೇಡಿ. ಅಂಡ್ ನಾವು ಸಿಗ್ತೀವಿ ನಮ್ಮ ನೆಕ್ಸ್ಟ್ ಪಾಡ್ಕಾಸ್ಟ್ ನಲ್ಲಿ. ಅಲ್ಲಿ ತನಕ ಟೇಕ್ ಕೇರ್. ಅಂಡ್ ಹೋಗ್ತಾ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆಲ್ಸೋ ಹ್ಯಾಪಿ ವಿಮೆನ್ಸ್ ಡೇ. ಬಾಯ್.